Dear student, I am Rekha here, Department of Psychology, Government College for Women, ಮಂಡ್ಯ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ರೇಖಾ, ಸಹಾಯಕ ಪ್ರಾಧ್ಯಾಪಕಿ ಮನಃಶಾಸ್ತ್ರ ವಿಭಾಗ, ಸರ್ಕಾರಿ ಮಹಿಳಾ ಕಾಲೇಜು, ಮಂಡ್ಯ. Today we'll be knowing more about the principles of development in infancy. ಈ ದಿನ ನಾವು ಶೈಶವ ಅವಧಿಯಲ್ಲಿ ಬೆಳವಣಿಗೆಯ ನಿಯಮಗಳು ಅಥವಾ ವಿಕಾಸದ ನಿಯಮಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. Recap of the previous session: infancy, reflexes, eye blink reflex, withdrawal reflex, Babinski reflex, Moro reflex, Palmar grasp reflex, tonic neck reflex, stepping reflex. ಹಿಂದಿನ ಸೆಷನ್ನಲ್ಲಿ ನಾವು ಶೈಶವ ಅವಧಿಯ ರಿಫ್ಲೆಕ್ಸ್ ಡಿಫ್ರೆಂಟ್ ರಿಫ್ಲೆಕ್ಸ್ಗಳ ಬಗ್ಗೆ ನಾವು ಹೆಚ್ಚು ಮಾಹಿತಿಗಳನ್ನ ತಿಳ್ಕೊಳ್ತಾ ಹೋಗಿದ್ವಿ. ಈ ಒಂದು ಸೆಷನ್ನಲ್ಲಿ ನಾವು ಬೆಳವಣಿಗೆಯ ತತ್ವಗಳು ಅಥವಾ ಬೆಳವಣಿಗೆಯ ನಿಯಮಗಳು ಯಾವ ರೀತಿ ಆಗುತ್ತೆ, ಮಗು ಯಾವ ರೀತಿ ಬೆಳವಣಿಗೆ ಆಗುತ್ತೆ ಅನ್ನೋದನ್ನು ನಾವು ತಿಳಿಯೋಣ. ಮುಖ್ಯ ಉದ್ದೇಶ, ಈ ಒಂದು ಸೆಷನ್ನಿನ ಮುಖ್ಯ ಉದ್ದೇಶ, ದ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಆಫ್ ದಿಸ್ ಚಾಪ್ಟರ್ ಇಸ್: purpose is to know the importance of certain universal principles of growth and development that describes how the process of growth take place. An unique pattern of physical growth and motor control that proceeds from head to tail and center to outward. ಈ ಒಂದು ಸೆಷನ್ನಿನ ಉದ್ದೇಶ ಏನು ಅಂತ ಹೇಳಿದ್ರೆ, ಮಾನವನ ವಿಕಾಸದಲ್ಲಿ ಅಥವಾ ಶೈಶವಾವಧಿ ಅಥವಾ ಮಗುವಿನ ಬೆಳವಣಿಗೆಯಲ್ಲಿ ಯಾವ ರೀತಿ ಬೆಳವಣಿಗೆ ಆಗ್ತಾ ಹೋಗುತ್ತೆ, ಆ ಒಂದು ವಿಕಾಸದ ನಿಯಮಗಳು ಹೇಗೆ ಅಂದರೆ, ನಾವು ಇಲ್ಲಿ ಎರಡು ರೀತಿಯಾದ ವಿಕಾಸನ ನಾವು ನೋಡ್ಬೋದು. ಒಂದು ಮಗುವಿನ ಬೆಳವಣಿಗೆ ತಲೆಯಿಂದ ಪಾದದವರೆಗೂ ಮತ್ತು ಮಧ್ಯದ ಭಾಗದಿಂದ ಪೆರಿಫೆರಿಗೆ ಹೇಗೆ ಅದು ಬೆಳವಣಿಗೆ ಆಗುತ್ತೆ ಅಂತ ತಿಳಿಯೋಣ. ಅಂದರೆ ಈ ಒಂದು ಫಿಸಿಕಲ್ ಗ್ರೋತ್, ದೈಹಿಕ ಬೆಳವಣಿಗೆ ಆಗಿರ್ಬೋದು ಅಥವಾ ಸ್ನಾಯುವಿನ ಕಂಟ್ರೋಲ್ ಆಗಿರ್ಬೋದು, ಯಾವ ರೀತಿ ಪ್ರೊಸೀಡ್ ಆಗುತ್ತೆ, ಮುಂದೆ ಹೋಗುತ್ತೆ, ಯಾವ ರೀತಿ ಆ ಒಂದು ಬೆಳವಣಿಗೆ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ತಾ ಹೋಗೋಣ. ಸೆಷನ್ ಔಟ್ಕಮ್: the participants will be able to understand the importance of certain universal principles of growth and development that describe how the process of growth take place, an unique pattern of physical growth and motor control that proceeds from head to tail and center to outward. Main content: in infancy will be seeing two kinds of principles of development, that is cephalocaudal principle and proximodistal principle. ಈ ಒಂದು ಸೆಷನ್ನಲ್ಲಿ ನಾವು ಶೈಶವ ಅವಧಿಯಲ್ಲಿ ಮಗುವಿನ ವಿಕಾಸ ಹೇಗಾಗುತ್ತೆ ಅಥವಾ ಮಗುವಿನ ವಿಕಾಸದ ನಿಯಮಗಳ ಬಗ್ಗೆ ನಾವು ನೋಡೋಣ. ಮಗುವಿನ ವಿಕಾಸದ ನಿಯಮಗಳಲ್ಲಿ ಎರಡು ನಿಯಮಗಳನ್ನ ನಾವು ಕಾಣ್ತಾ ಹೋಗ್ತೀವಿ. ಒಂದು ಸಿಫ್ಯಾಲೋಕಾಡಲ್ ಅಂತ ಕರಿತೀವಿ. ಸಿಫ್ಯಾಲೋಕಾಡಲ್ ಡೆವಲಪ್ಮೆಂಟ್ನ ನಾವು ಶಿರ ಪಾದಾಭಿಮುಖಿ ನಿಯಮ ಅಂತಲೂ ಕೂಡ ಕರಿತೀವಿ. ಅದೇ ರೀತಿ ಪ್ರಾಕ್ಸಿಮೋಡಿಸ್ಟಲ್ ಡೆವಲಪ್ಮೆಂಟ್ನ ಕೇಂದ್ರ ಪರದಿ ಅಭಿಮುಖ ನಿಯಮ ಅಂತಲೂ ಕೂಡ ಕರಿತೀವಿ. ನೋಡಿ, ಇಲ್ಲಿ ಚಿತ್ರದಲ್ಲಿ ನೀವು ನೋಡ್ಬೋದು, ಒಂದು ಯಾವ ರೀತಿ ಆಗ್ತಾ ಇದೆ ಡೆವಲಪ್ಮೆಂಟ್ ಅಂದರೆ ಮೇಲಿಂದ ಕೆಳಗಡೆ ಅಂತ ಹೇಳ್ತೀವಿ. ಅಂದರೆ ಶಿರದಿಂದ ಪಾದಾಭಿಮುಖಿ ಅಂತ ನಾವು ಕರಿತೀವಿ. ಎಕ್ಸಾಂಪಲ್ ನೋಡಿ, ಇವಾಗ ಇಲ್ಲಿ ಮೇಲಿಂದ ಈ ರೀತಿಯಾಗಿ ಕೆಳಗಡೆಗೆ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಇದನ್ನು ನಾವು ಶಿರ ಪಾದಾಭಿಮುಖಿ ಅಂತ ಕರಿತೀವಿ. ಅದೇ ರೀತಿ ಇನ್ನೊಂದು ರೀತಿಯ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಕೇಂದ್ರ ಪರದಿ ಅಭಿಮುಖ ನಿಯಮ. ಕೇಂದ್ರ ಪರದಿ ಅಂದರೆ ಇಲ್ಲಿ ಮಧ್ಯದನ್ನೇ ನಾವು ಕೇಂದ್ರ ಅಂತ ಕರಿತೀವಿ. ಕೇಂದ್ರ, ಇದು ಪರದಿ. ಅಂದರೆ ಯಾವಾಗಲೂ ಅಷ್ಟೇ ಡೆವಲಪ್ಮೆಂಟ್ ಅಥವಾ ವಿಕಾಸ ಮೊದಲು ಕೇಂದ್ರದಿಂದ ಶುರುವಾಗಿ ಆಮೇಲೆ ಪರದಿ ಅಥವಾ ಪೆರಿಫರಲ್ಗೆ ಹೋಗುತ್ತೆ. ಸೊ ಮೊದಲು ಇಂಪಾರ್ಟೆಂಟ್ ಕೊಡೋದು ಮಧ್ಯದ ಭಾಗದಲ್ಲಿ, ಆಮೇಲೆ ಈ ಒಂದು ಕೇಂದ್ರದ ಭಾಗ ಅಂತ ಏನು ಹೇಳ್ತೀವಿ ಅಥವಾ ಪೆರಿಫೆರಲ್ ಪಾರ್ಟ್ ಅಂತ ಏನು ಹೇಳ್ತೀವಿ, ಅದು ವಿಕಾಸ ಆಗ್ತಾ ಹೋಗುತ್ತೆ. ಅದೇ ರೀತಿ ನೋಡಿ, ಇಲ್ಲಿ ಶಿರ ಪಾದಾಭಿಮುಖಿ ಅಂತ ಹೇಳಿದ್ರೆ ಇಲ್ಲಿ ತಲೆಯ ಭಾಗದಿಂದ ನಾವು ಪಾದಕ್ಕೆ ನಾವು ಬರ್ತಾ ಇದ್ವಿ. ಅಂದರೆ ಡೆವಲಪ್ಮೆಂಟ್ ಯಾವಾಗಲೂ ಅಷ್ಟೇ ತಲೆಯ ಭಾಗದಿಂದ ಪಾದದ ಭಾಗಕ್ಕೆ ಈ ರೀತಿ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ ಅಂತ ನಾವು ಹೇಳ್ತೀವಿ. ಅಂದರೆ ಮುಖ್ಯವಾದ ವಿಕಾಸ ಆಗೋದು ತಲೆಯ ಭಾಗದಿಂದ, ಆಮೇಲೆ ನಂತರದ ವಿಕಾಸಗಳು, ನಂತರದ ಆರ್ಗನ್ಸ್ ಡೆವಲಪ್ಮೆಂಟ್ ಆಗೋದು ಈ ಕೈ, ಈ ಕಾಲು, ಆಮೇಲೆ ನಿಧಾನಕ್ಕೆ ಡೆವಲಪ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತೀವಿ. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಶಿರ ಪಾದಾಭಿಮುಖ ಅಂತ ಹೇಳಿದ್ರೆ ತಲೆಯ ಭಾಗದಿಂದ ಕಾಲಿನ ಭಾಗಕ್ಕೆ, ಕೇಂದ್ರ ಪರದಿ ಅಭಿಮುಖ ಅಂದರೆ ಕೇಂದ್ರ ಅಂದರೆ ಮಧ್ಯ, ಕೇಂದ್ರ ಮಧ್ಯದ ಭಾಗದಿಂದ ಈ ಒಂದು ಪೆರಿಫರಿ ಪರದಿಯ ಭಾಗಕ್ಕೆ ಯಾವ ರೀತಿ ಡೆವಲಪ್ಮೆಂಟ್ ಆಗುತ್ತೆ ಅಂತ ನಾವಿಲ್ಲಿ ನೋಡೋಣ.
Principles of development. Biological development takes place in a sequential, organized manner. Typical biological development also takes place as a predictable and orderly process. Most children will develop at the same rate and at the same time as other children. These patterns of growth and development allow us to predict how and when most children will develop certain characteristics. There are also certain universal principles of growth and development that describe how the process of growth takes place. These are the cephalocaudal principle and the proximodistal principle. ನಾವಿಲ್ಲಿ ನೋಡೋ ಹಾಗೆ ಈ ಒಂದು ವಿಕಾಸ ಒಂದು ನಿಯಮದ ಹಾಗೆ ಹೋಗುತ್ತೆ. ಅಂದರೆ ಈ ಜೈವಿಕ ವಿಕಾಸದಲ್ಲಿ ಕೆಲವೊಂದು ಆರ್ಗನೈಸ್ ಅಥವಾ ಸೀಕ್ವೆನ್ಷಿಯಲ್ ಡೆವಲಪ್ಮೆಂಟ್ ಇರುತ್ತೆ. ಇದೇ ರೀತಿ ಆಗಬೇಕು ಅಥವಾ ಇಂಥ ಟೈಮ್ನಲ್ಲೇ ಮಗು ಕೂತ್ಕೊಳ್ಳೋದಕ್ಕೆ ಕಲಿಬೇಕು, ನಿಲ್ಲಬೇಕು, ಹೆಜ್ಜೆ ಊರಬೇಕು ಅಥವಾ ಮುಂದೆ ಅದು ತೆವಳ್ಕೊಂಡು ಹೋಗಬೇಕು. ಇದು ಇಂತಿಂಥ ತಿಂಗಳಲ್ಲೇ ಇಂಥ ಒಂದು ದಿನಗಳಲ್ಲೇ ಆಗಬೇಕು ಅನ್ನೋದು ಒಂದು ನಿಯಮ ಇದೆ, ಜೈವಿಕ ನಿಯಮಗಳಿದೆ. ಅದೇ ರೀತಿ ನಾವು ಏನು ನೋಡ್ತೀವಿ ಅಂತ ಹೇಳಿದ್ರೆ ಎಲ್ಲ ಮಕ್ಕಳಲ್ಲೂ ಯೂನಿವರ್ಸಲ್ ಆಗಿ ಇದೇ ರೀತಿಯಾದ ನಿಯಮಗಳನ್ನ ನಾವು ನೋಡ್ಬೋದು. ಎಲ್ಲ ಮಕ್ಕಳಲ್ಲೂ ಕೂಡ ಈ ರೀತಿಯಾದ ಒಂದು ಆರ್ಡರ್ಲಿ ಪ್ಯಾಟ್ರನ್ನ ನಾವು ನೋಡ್ತಾ ಹೋಗ್ಬೋದು. ತುಂಬ ರೇರ್, ಕೆಲವೊಂದು ಮಕ್ಕಳು ತುಂಬ ಹೆಚ್ಚು ದಿನ ತೊಗೊಳುತ್ತೆ ನಡೆಯೋದಕ್ಕೆ ಅಥವಾ ಹೆಚ್ಚು ದಿನ ಮಾತಾಡೋದಕ್ಕೆ ತೊಗೊಳುತ್ತೆ. ಬಟ್ ಯೂಶಲಿ ನಾವು ಸರಾಸರಿ ಅಂದಾಜು ನೋಡೋ ಹಾಗೆ ಮ್ಯಾಕ್ಸಿಮಮ್ ಮಕ್ಕಳೆಲ್ಲ ಈ ಒಂದು ಅಂದಾಜಲ್ಲೇ ಕಲಿತಾ ಹೋಗ್ತಾರೆ. ಅಂದರೆ ಇಂಥ ಒಂದು ತಿಂಗಳಲ್ಲೇ ಅಥವಾ ಒಂದು ಆರ್ಡರ್ ಇರುತ್ತೆ, ಸೀಕ್ವೆನ್ಷಿಯಲ್ ಆರ್ಡರ್ ಅಂತ ಹೇಳ್ತೀವಿ. ಇಂಥ ಸಮಯದಲ್ಲೇ ಮಾತಾಡಬೇಕು, ಇಂಥ ಸಮಯದಲ್ಲೇ ಈ ಒಂದು ತಿಂಗಳುಗಳಲ್ಲೇ ಮಗು ನಿಲ್ಲೋದು ಕಲಿಬೇಕು, ನಡೆಯೋದು ಕಲಿಬೇಕು ಅನ್ನೋ ಒಂದು ಆರ್ಡರ್, ಒಂದು ನಿಯಮ ಅಂತ ಇರುತ್ತೆ. ಅದೇ ರೀತಿ ಮಗುವಿನ ಈ ಒಂದು ಮೋಟಾರ್ ಡೆವಲಪ್ಮೆಂಟ್ ಅಂತ ಏನು ಹೇಳ್ತೀವಿ ಅಥವಾ ಮಾಂಸಖಂಡಗಳ ಹತೋಟಿ ಮತ್ತು ವಿಕಾಸದ ನಿಯಮನೂ ಕೂಡ ಎರಡು ರೀತಿಯಾದ ನಿಯಮದಲ್ಲಿ ಒಳಗಾಗುತ್ತೆ. ಒಂದನ್ನು ನಾವು ಸಿಫಾಲೋಕಾಡಲ್ ಪ್ರಿನ್ಸಿಪಲ್ ಅಂತ ಕರಿತೀವಿ ಅಥವಾ ಶಿರಾಪಾದಾಭಿಮುಖ ನಿಯಮ ಅಂತ ಕರಿತೀವಿ. ಇನ್ನೊಂದನ್ನು ಪ್ರಾಕ್ಸಿಮೋಡಿಸ್ಟಲ್ ಪ್ರಿನ್ಸಿಪಲ್ ಅಥವಾ ಕೇಂದ್ರ ಪರದಿ ಅಭಿಮುಖ ನಿಯಮ ಅಂತ ಕರಿತೀವಿ. ಮೊದಲನೇದು ನೋಡೋಣ, ಸಿಫಾಲೋಕಾಡಲ್ ಪ್ರಿನ್ಸಿಪಲ್ ಏನು ಅಂತ ಹೇಳಿ. ಇಟ್ಸ್ ಅನ್ ಆರ್ಗನೈಸ್ಡ್ ಪ್ಯಾಟರ್ನ್ ಆಫ್ physical growth and motor control that proceeds from head to tail. The cephalocaudal trend is also the trend of infants learning to use their upper limbs before their lower limbs. The arrangement of early growth occurring from the top of the head and physical growth in height, weight and feature differentiation to the bottom. An example of this would be the faster development of the eyes and the brain. Refer to the pattern of changing spatial portions over time during the growth. ಈ ಶಿರಾಪಾದಾಭಿಮುಖ ನಿಯಮ ಏನು ಹೇಳುತ್ತೆ ಅಂದರೆ, ಈ ನಿಯಮದ ಪ್ರಕಾರ ಮಾಂಸಖಂಡಗಳ ಹತೋಟಿ ಶಿರದಿಂದ ಪ್ರಾರಂಭವಾಗಿ ಪಾದಾಭಿಮುಖವಾಗಿ ಮುಂದುವರಿಯುತ್ತದೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಅಂದರೆ ಮೊದಲು ತಲೆ, ನಂತರ ಅದರ ಹತ್ತಿರ ಇರುವಂತಹ ಮಾಂಸಖಂಡಗಳು, ಆ ನಂತರ ಮುಂಡ ಆಗಿರ್ಬೋದು, ಕೈ ಕಾಲುಗಳಾಗಿರ್ಬೋದು, ಕಡೆಯದಾಗಿ ಕಾಲು ಹತೋಟಿಗೆ ಬರುತ್ತೆ ಅಂತಲೂ ಕೂಡ ನಾವು ಹೇಳ್ಬೋದು. ಅಂದರೆ ಮೊದಲು ಶುರು ಆಗೋದೇ ತಲೆಯ ಭಾಗದಿಂದ, ಆಮೇಲೆ ಕಾಲಿನ ಭಾಗಕ್ಕೆ ಮಾಂಸಖಂಡಗಳು ಹತೋಟಿಗೆ ಬರುತ್ತೆ ಅಂತ ನಾವು ಹೇಳ್ಬೋದು. ಅದೇ ರೀತಿ ನಾವೇನು ಹೇಳ್ಬೋದು ಅಂತ ಹೇಳಿದ್ರೆ, ಈ ಒಂದು ಹೈಟ್ ಆಗಿರ್ಬೋದು, ವೇಟ್ ಆಗಿರ್ಬೋದು, ಇದೆಲ್ಲನೂ ಕೂಡ ಒಂದು ನಿಯಮದ ಪ್ರಕಾರ ಆಗುತ್ತೆ. ಎಕ್ಸಾಂಪಲ್, ಇವಾಗ ಮೊದಲು ಕಣ್ಣಿನ ಬೆಳವಣಿಗೆ ಆಗುತ್ತೆ, ಕಣ್ಣು ಮತ್ತು ಬ್ರೈನ್ ಬೆಳವಣಿಗೆ ಆಗುತ್ತೆ. ಅಂದರೆ ಅದು ಶಿರದಲ್ಲಿ ಇರುತ್ತೆ ಅಥವಾ ಮೇನ್ ಮುಖದಲ್ಲಿ ಅಥವಾ ಮೇನ್ ಶಿರದಲ್ಲಿ ಇರೋದ್ರಿಂದ ಕಣ್ಣು ಮತ್ತು ಬ್ರೈನ್ ಬೆಳೀತಾ ಹೋಗುತ್ತೆ. ಆಮೇಲೆ ಮಿಕ್ಕ ಭಾಗಗಳು, ಕಾಲಾಗಿರ್ಬೋದು, ಕೈ ಆಗಿರ್ಬೋದು, ಬೆರಳುಗಳಾಗಿರ್ಬೋದು ಬೆಳೀತಾ ಹೋಗುತ್ತೆ ಅಂತ ನಾವು ಇಲ್ಲಿ ಹೇಳ್ತಾ ಹೋಗ್ಬೋದು. During prenatal development, from conception to 5 months, the head grows more than the body. ನಾವು ಜನನ ಪೂರ್ವ ವಿಕಾಸದಲ್ಲಿ ನಾವು ನೋಡ್ಬೋದು. ಅಂದರೆ ಆ ಒಂದು ತಾಯಿ ಗರ್ಭ ಧರಿಸಿದ ಕ್ಷಣದಿಂದ 5 ತಿಂಗಳವರೆಗೂ ಕೂಡ ಮೊದಲು ತಲೆಯ ಭಾಗ ದೊಡ್ಡದಾಗಿರುತ್ತೆ. ಈ ಒಂದು ದೇಹಕ್ಕೆ ಕಂಪೇರ್ ಮಾಡಿದ್ರೆ ತಲೆಯ ಭಾಗ ದೊಡ್ಡದಾಗಿ ಕಾಣ್ತಾ ಹೋಗುತ್ತೆ, ದೇಹದ ಭಾಗ ಎಲ್ಲ ಸಣ್ಣದಾಗಿ ಕಾಣುತ್ತೆ ಅಂತ ಹೇಳಿದ್ರೆ, ಮೊದಲು ಪ್ರಾಮಿನೆನ್ಸ್ ಕೊಡೋದು ತಲೆಯ ಭಾಗಕ್ಕೆ, ಶಿರದ ಭಾಗಕ್ಕೆ, ಆಮೇಲೆ ಕೈಕಾಲಿನ ಭಾಗಕ್ಕೆ ಈ ಒಂದು ಸ್ನಾಯುಗಳ ಹಿಡಿತ, ಕಂಟ್ರೋಲ್ ಬರುತ್ತೆ ಅಂತ ನಾವು ಹೇಳ್ಬೋದು. ದಿಸ್ ಟ್ರೆಂಡ್ ಕಂಟಿನ್ಯೂಸ್ postnatally along an axis of increased growth from the head to the feet. An infant will gain control over their neck muscles first, which allows them to hold their head steady. The cephalocaudal principle refers to the general pattern of physical and motoric development followed from infancy into toddler and even early childhood, whereby development follows a head to toe progression.
Finally, in adults, the head represents approximately 6% of the body length. ನಾವಿಲ್ಲಿ ನೋಡ್ಬೋದು, ಯೂಶ್ವಲಿ ನಾವು ಇವಾಗ ನವಜಾತ ಶಿಶುನಲ್ಲಿ ದೇಹಕ್ಕೆ ಕಂಪೇರ್ ಮಾಡಿದ್ರೆ ಈ ತಲೆಯ ಭಾಗ ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ತಲೆಯ ಭಾಗದಲ್ಲಿ ಅಥವಾ ಶಿರದ ಭಾಗದಲ್ಲಿ ಹೆಚ್ಚಿನ ವಿಕಾಸ ಆಗಿರೋದು, ಡೆವಲಪ್ಮೆಂಟ್ ಶುರು ಆಗದೆ ಅಲ್ಲಿಂದ. ಇದು ತಾಯಿ ಗರ್ಭಾವಸ್ಥೆಯ ಆ ಒಂದು ದಿನದಿಂದನೇ ಶುರು ಆಗುತ್ತೆ ಈ ಒಂದು ಡೆವಲಪ್ಮೆಂಟ್. ಶಿರದ ಭಾಗದಿಂದ ಆಮೇಲೆ ಕಾಲಿನ ಭಾಗಕ್ಕೆ ಬರುತ್ತೆ ಅನ್ನೋದನ್ನು ನಾವು ನೋಡ್ಬೋದು. ಅದಾದ ನಂತರ ಮೊದಲು ನೆಕ್ ಮಸಲ್ಸ್ ಅಥವಾ ಕತ್ತಿನ ಮಾಂಸಖಂಡಗಳು ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ತಲೆಯ ಭಾಗಕ್ಕೆ ಸಪೋರ್ಟ್ ಕೊಡಲಿಕ್ಕೋಸ್ಕರ ಈ ಕತ್ತಿನ ಭಾಗದ ಮಾಂಸಖಂಡಗಳು ಗಟ್ಟಿ ಆಗ್ತಾ ಬರುತ್ತೆ. ಒಂದು ಕಂಟ್ರೋಲ್, ಒಂದು ನಿಯಂತ್ರಣಕ್ಕೆ ಬರುತ್ತೆ ಅಂತಲೂ ಕೂಡ ನಾವು ಹೇಳ್ಬೋದು. ಸೊ ಆಮೇಲೆ ನಂತರ ಆ ಒಂದು ಹುಡುಗ ಅಥವಾ ಹುಡುಗಿ ದೊಡ್ಡೋಳಾಗ್ತಾ ಆಗ್ತಾ ಆ ಒಂದು ಚೈಲ್ಡ್ಹುಡ್ ಅಥವಾ ಟೀನೇಜ್ಗೆ ಬರ್ತಾ ಬಾಲ್ಯಾವಸ್ಥೆಗೆ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಶಿರದ ಭಾಗ ಒಂದು ದೇಹಕ್ಕೆ ಕಂಪೇರ್ ಮಾಡಿದ್ರೆ ಒಂದು 6% ಅಷ್ಟು ಬರ್ಬೋದು. ಮುಂಚೆಗೆ ಕಂಪೇರ್ ಮಾಡಿದ್ರೆ ಅದು ಡಿಕ್ರೀಸ್ ಆಗ್ತಾ ಬರುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಈಗ ಎರಡನೇ ನಿಯಮ ನೋಡೋಣ, ಪ್ರಾಕ್ಸಿಮೋಡಿಸ್ಟಲ್ ಪ್ರಿನ್ಸಿಪಲ್ ಅಥವಾ ಕೇಂದ್ರ ಪರದಿ ಅಭಿಮುಖ ನಿಯಮ. The proximodistal trend is the tendency for more general functions of limbs to develop before more specific or fine motor skills. It comes from the Latin words proxim means close and dis meaning away from, because the trend essentially describes a path from the center to outward. ಸೊ ಇಲ್ಲಿ ಪ್ರಾಕ್ಸಿಮೋಡಿಸ್ಟಲ್ ಅಂತ ಹೇಳಿದ್ರೆ ನಾನು ಮುಂಚೆನೇ ಹೇಳಿರೋ ಹಾಗೆ ಪ್ರಾಕ್ಸಿಮೋಡಿಸ್ಟಲ್ಸ್ ಅಥವಾ ಕೇಂದ್ರ ಪರದಿ ಅಭಿಮುಖ ನಿಯಮ ಈ ಪ್ರಕಾರ ವಿಕಾಸವು ದೇಹದ ಕೇಂದ್ರದಲ್ಲಿ ಪ್ರಾರಂಭವಾಗಿ ಪರದಿ ಅಭಿಮುಖವಾಗಿ ಸಾಗುತ್ತಾ ಹೋಗುತ್ತೆ. ಅಥವಾ ವಿಕಾಸ ದೊಡ್ಡ ಮಾಂಸಖಂಡಗಳಲ್ಲಿ ಪ್ರಾರಂಭವಾಗಿ ಸಣ್ಣ ಮಾಂಸಖಂಡಗಳ ಕಡೆಗೆ ಸಾಗುತ್ತಾ ಹೋಗುತ್ತೆ ಅಂತ ನಾವು ಹೇಳ್ಬೋದು. ಇವಾಗ ಉದಾಹರಣೆಗೆ ಮೊದಲು ತೋಳು, ನಂತರ ಬೆರಳುಗಳು ವಿಕಾಸ ಆಗ್ತಾ ಹೋಗುತ್ತೆ. ಸ್ನಾಯುಗಳ ಹತೋಟಿಯಲ್ಲಿ ಕಲಿಕೆ ಮತ್ತು ಪಕ್ವತೆಗಳೆರಡು ತುಂಬ ಮುಖ್ಯವಾದ ಪಾತ್ರನೂ ಕೂಡ ವಹಿಸ್ತಾ ಹೋಗುತ್ತೆ. ಮಗುವಿನ ಮಾಂಸಖಂಡಗಳಾಗಿರ್ಬೋದು, ಎಲುಬುಗಳಾಗಿರ್ಬೋದು ಅಥವಾ ನರಮಂಡಲ ಪಕ್ವತೆ ಆಗಿರ್ಬೋದು, ಅಂಗಾಂಗಗಳ ಪರಸ್ಪರ ಪ್ರಮಾಣ ಸರಿ ಹೊಂದಿ ಸಮನ್ವಯತೆ ಕಂಡು ಬಂದಾಗ ಮಗು ತನ್ನ ಶರೀರವನ್ನು ಇಚ್ಛಾನುಸಾರವಾಗಿ ಬಳಸಲಿಕ್ಕೆ ಪ್ರಾರಂಭ ಮಾಡುತ್ತೆ ಅಂತ ಹೇಳಿದ್ರೆ ಮಗುವಿನ ಒಂದು ಡೆವಲಪ್ಮೆಂಟ್ ವಿಕಾಸ ಯಾವಾಗಲೂ ಆಗದೆ ಮಧ್ಯಭಾಗದಿಂದ ಪೆರಿಫೆರಿಗೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಪ್ರಾಕ್ಸಿಮ್ ಅಂತ ಹೇಳಿದ್ರೆ ಇದು ಒಂದು ಲ್ಯಾಟಿನ್ ಟರ್ಮಿಂದ ಬಂದಿರೋದು. ಪ್ರಾಕ್ಸಿಮ್ ಅಂತ ಹೇಳಿದ್ರೆ ಕ್ಲೋಸ್, ಮಧ್ಯ. ಡಿಸ್ ಅಂತ ಹೇಳಿದ್ರೆ ಅವೇ, ಮಧ್ಯದಿಂದ ಅವೇ ಆಗುತ್ತೆ. ಅಂದರೆ ಆ ಒಂದು ವಿಕಾಸ ಮಧ್ಯದ ಭಾಗದಿಂದ ಆಮೇಲೆ ಪೆರಿಫೆರಿಗೆ ಅಥವಾ ಅದು ಹೋಗ್ತಾ ಡೆವಲಪ್ ಆಗ್ತಾ ಹೋಗುತ್ತೆ ಅಂತ ನಾವು ಹೇಳ್ಬೋದು. An organized pattern of physical growth and motor control that proceeds from center of the body outward. The proximodistal trend, on the other hand, is the prenatal growth from 5 months to the birth, when the fetus grows from the inside of the body towards the outside. The limbs of the body form before the hands and the feet, and the hands and the feet develop before the fingers and the toes. When referring to motor development, the proximodistal trend refers to the development of motor skills from the center of the body to outwards. The proximodistal trend is the tendency for more general functions of limbs to develop before more specific or fine motor skills. ನಾನಿಲ್ಲಿ ಮೊದಲೇ ಹೇಳಿರೋ ಹಾಗೆ ಮೊದಲು ತೋಳು, ಆನಂತರ ಬೆರಳುಗಳು ವಿಕಾಸ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ ಮೊದಲು ತೋಳುಗಳೆಲ್ಲ ವಿಕಾಸ ಆಗುತ್ತೆ, ಆಮೇಲೆ ಬೆರಳುಗಳು ಅಂದರೆ ಈ ಒಂದು ಫೈನ್ ಮೋಟಾರ್ ಸ್ಕಿಲ್, ಸಣ್ಣ ಪುಟ್ಟ ಕೌಶಲ್ಯಗಳನ್ನ ಆಮೇಲೆ ನಿಧಾನಕ್ಕೆ ಬೆಳೆಯುತ್ತೆ. ಮೊದಲು ದೊಡ್ಡ ಮಾಂಸಖಂಡಗಳು ಬೆಳೆದು ಆಮೇಲೆ ಸಣ್ಣ ಪುಟ್ಟಕ್ಕೆಲ್ಲ ಅವಕಾಶ ಮಾಡಿಕೊಡುತ್ತೆ ಅಂತ ನಾವಿಲ್ಲಿ ತಿಳಿತಾ ಹೋಗ್ಬೋದು. ಸೊ ದ ಸೆಷನ್ ಸಮರಿ ಈಸ್ ದೇರ್ ಆರ್ ಆಲ್ಸೋ ಸರ್ಟನ್ ಯೂನಿವರ್ಸಲ್ ಪ್ರಿನ್ಸಿಪಲ್ ಆಫ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ದಟ್ ಡಿಸ್ಕ್ರೈಬ್ ಹೌ ದ ಪ್ರೋಸೆಸ್ ಆಫ್ ಗ್ರೋತ್ ಟೇಕ್ ಪ್ಲೇಸ್. So here we see about the cephalocaudal and proximodistal, which are the main principles in the growth and development of the infant. Thank you one and all.